ಹಾಯ್ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ಹತ್ತತ್ರ ನಾನು ಬಂದಾಗ ಟೈಮ್ ಬಂದು 9:30 ನಾನು ಬರೋ ದಾರಿನಲ್ಲಿ ಈ ವಾತಾವರಣ ತುಂಬಾ ಹಾಯ್ ಅನ್ನಿಸ್ತಾ ಇತ್ತು. ಹಾಗೆ ಈ ವ್ಯೂ ಪಾಯಿಂಟ್ ನೋಡೋದಕ್ಕೆ ಒಂದು ಚೆಂದ ಇತ್ತು. ಬೆಳಗಿನ ಜಾವ ಈ ವಾತಾವರಣದಲ್ಲಿ ಈ ಫ್ರೆಶ್ ಏರ್ ಕೂಡ ಸಿಗ್ತಾ ಇತ್ತು. ತುಂಬಾ ಸೂಪರ್ ಆಗಿತ್ತು ಈ ವಾತಾವರಣ. ನಮ್ಮ ಬೆಂಗಳೂರಲ್ಲಂತೂ ನಿಮಗೆ ಗೊತ್ತಿರೋ ಥರ ಹುಡುಕಿದ್ರೂ ಈ ಥರ ವಾತಾವರಣ ಹಾಗೆ ಈ ಫ್ರೆಶ್ ಏರ್ ಸಿಗೋದೇ ಇಲ್ಲ. ಇಲ್ಲಿ ಈ ಥರ ನೋಡ್ತಿರೋದೇ ಒಂದು ಖುಷಿ ಆಗ್ತಾ ಇದೆ. ಏನಪ್ಪ ಇದು ಯಾವ ಪುಣ್ಯಕ್ಷೇತ್ರ ಅಂತ ಹೇಳ್ದೇನೆ ಬರೀ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೊತಿದ್ದೀರಲ್ವಾ? ಇದು ಯಾವ ಪುಣ್ಯಕ್ಷೇತ್ರ ಅಂತ ಹೇಳೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಬನ್ನಿ ಇವಾಗ ಆ ಪುಣ್ಯಕ್ಷೇತ್ರದ ದರ್ಶನ ಮಾಡೋಣ. ನಾನಿವತ್ತು ಶ್ರೀ ಕ್ಷೇತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿ ಸನ್ನಿಧಿಗೆ ಬಂದಿದ್ದೀನಿ. ಕಾಲು ತೊಳ್ಕೊಂಡ್ಬಿಟ್ಟು ತೆಂಗಿನಕಾಯಿನ ಈ ಜಾಗದಲ್ಲಿ ನಾವೇ ಹೊಡ್ಕೊಂಡ್ಬಿಟ್ಟು ದೇವಿ ಮಹಾಲಕ್ಷ್ಮಿ ನೋಡೋದಕ್ಕೆ ಹೋದ್ವಿ. ನಾವು ಈ ವರ್ಷ ಹೋದಾಗ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಸುತ್ತ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ನೀವಿಲ್ಲಿ ನೋಡ್ತಿರ್ಬೋದು. ದೇವಿಯ ದರ್ಶನ ಮಾಡಿ ನಾವು ಹೊರಗಡೆ ಬಂದ್ವಿ. ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ, ಅದಕ್ಕೆ ನಾನು ವಿಡಿಯೋ ಮಾಡೋದಕ್ಕಾಗಿಲ್ಲ, ಕ್ಷಮಿಸ್ಬಿಡಿ. ಕೆಲವೊಂದು ರೂಲ್ಸ್ಗಳನ್ನ ನಾವು ಫಾಲೋ ಮಾಡಿದ್ರೆ ಒಳ್ಳೆಯದಲ್ವಾ, ಅದಕ್ಕೆ ನಾನು ಒಳಗಡೆ ವಿಡಿಯೋ ಮಾಡೋದಕ್ಕಾಗಿಲ್ಲ. ದೇವಸ್ಥಾನ ಸುತ್ತಲೂ ಕೂಡ ಕಟ್ಟಡ ನಿರ್ಮಾಣ ಆಗ್ತಾಯಿತ್ತು. ನೀವಿಲ್ಲಿ ನೋಡ್ತಿರ್ಬೋದು. ನೀವೇನೇ ಹೇಳಿ ಒಳಗಡೆ ದೇವಿಯ ಮಹಾಲಕ್ಷ್ಮಿಯ ದರ್ಶನ ಅಂತೂ 2 ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿತ್ತು. ನಾವು ಬಂದಾಗ ಜಾಸ್ತಿ ಜನ ಇಲ್ಲದೇ ಇರೋ ಕಾರಣಕ್ಕೆ ಒಂದು 5 ನಿಮಿಷ ದೇವರ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ನಾನಂತೂ ಮಹಾಲಕ್ಷ್ಮಿ ದೇವಿನ ಕಣ್ಣು ತುಂಬ ನೋಡಿ ಆನಂದಿಸಿದೆ. ನೀವೇನಾದರೂ ಮನೆಯಿಂದ ಬರಬೇಕಾದ್ರೆ ಪೂಜೆ ಸಾಮಾನು ತಂದಿಲ್ಲ, ಮಡ್ಲಕ್ಕಿ ತಂದಿಲ್ಲ ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ ಯಾವುದೇ ಥರ ತಲೆ ಕೆಡಿಸ್ಕೊಳ್ಳೋಂಥದ್ದೇನೂ ಇಲ್ಲ. ಎಲ್ಲನೂ ಕೂಡ ಈ ಸನ್ನಿಧಾನದಲ್ಲಿ ಸಿಗುತ್ತೆ. ನೀವು ಇಲ್ಲೇ ಪೂಜೆ ಸಾಮಾನು ಮಡ್ಲಕ್ಕಿನ ತೊಗೊಂಡ್ಬಿಟ್ಟು ದೇವಿಗೆ ಅರ್ಪಿಸ್ಬೋದು. ಇನ್ನು ಮಹಾಲಕ್ಷ್ಮಿ ದೇವಿಯ ದರ್ಶನ ಮಾಡಿದ ಮೇಲೆ ಹಾಗೆ ಹಿಂದಕ್ಕೆ ಬಂದಾಗ ಈ ದೇವಿಯ ದರ್ಶನ ಮಾಡಿ ಅಲ್ಲೇ ಒಂದು 5 ನಿಮಿಷ ನಿಂತ್ಕೊಂಡ್ವಿ. ಈ ಶಕ್ತಿ ದೇವಿಯ ಮುಂದೆ ಸ್ವಲ್ಪ ಜನ ಹಾಗೆ ನಿಂತ್ಕೊಂಡಿದ್ರು. ಅಲ್ಲೇನು ನಡೀತಿದೆ ಅಂತ ನಾವು ನಿಂತ್ಕೊಂಡಿದ್ವಿ. ಈ ದೇವಿಯ ಎದುರು ಒಂದು ಪಾದದ ಪೀಠ ಇರುತ್ತೆ. ಆ ಪೀಠಕ್ಕೆ ನಮ್ಮ ಕೈಯನ್ನು ಇಟ್ಬಿಟ್ಟು ನಮ್ಮ ಮನಸ್ಸಲ್ಲಿರುವ ಸಂಕಲ್ಪನ ಬೇಡ್ಕೋಬೇಕು ಆ ದೇವಿಯ ಮುಂದೆ. ಆಗ ಅದು ಆಗೋದಿದ್ದರೆ ಆ ಕೈ ಫುಲ್ಲು ಜಾಯಿನ್ ಆಗುತ್ತೆ, ಇಲ್ಲ ಅಂದರೆ ಆಗೋದಿಲ್ಲ. ಈ ಥರ ಒಂದು ನಂಬಿಕೆ ಇದೆ ಇಲ್ಲಿ. ನೆಕ್ಸ್ಟ್ ನಾವು ಈ ತಾಯಿಯ ಭಕ್ತಳಾದ ಕಮಲಮ್ಮ ಅವರು ಇದ್ರಲ್ಲ ಆ ಜಾಗಕ್ಕೆ ಬಂದ್ವಿ ದರ್ಶನ ಮಾಡೋಣ ಅಂತ. ಇಲ್ಲೂ ಕೂಡ ಕ್ಯಾಮ್ರಾ ಒಳಗಡೆ ಅಲೋ ಇಲ್ಲ. ನಾವು ಕೂಡ ಒಳಗಡೆ ಹೋಗಿ ಬಂದ್ವಿ. ಎಷ್ಟೋ ಜನ ಏನೇನೋ ಪೂಜೆಗಳನ್ನ ಮಾಡಿಸ್ತಾ ಇದ್ರು. ಹಾಗೆ ನಮಗೂ ಕೂಡ ಅಕ್ಕಿ ಮತ್ತು ದಾರಗಳನ್ನ ಫ್ರೀಯಾಗಿ ಕೊಟ್ಟರು. ಮದುವೆ ಆಗಿರೋರಿಗೆ ಅಕ್ಕಿ ಮತ್ತು ಅರಿಶಿನ ದಾರ ಕೊಡ್ತಾರೆ, ಮದುವೆ ಆಗಿಲ್ಲದೆ ಇರೋರಿಗೆ ಬರೀ ಕೆಂಪು ದಾರ ಕೊಡ್ತಾರೆ. ದೇವಿಯ ದರ್ಶನಗಳೆಲ್ಲ ಮಾಡಿದ ಮೇಲೆ ಇವಾಗ ಪ್ರಸಾದ ತೊಗೊಳ್ಳೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ವಿ. ಇಲ್ಲಿ ಪ್ರತಿದಿನವೂ ಕೂಡ ಅನ್ನ ದಾಸೋಹ ಇರುತ್ತೆ.
ಇವಾಗ ನಾವು ಪ್ರಸಾದ ತಿನ್ನೋಣ ಅಂತ ಕೂತ್ಕೊಂಡಿದ್ವಿ. ಮೊದಲು ನಮಗೆ ಪಾಯಸನ ಬಡಿಸಿದ್ರು. ಸಿಹಿ ಪಾಯಸ ಬಡಿಸಿದ್ಮೇಲೆ ಅನ್ನ ಸಾರು ಬಡಿಸಿದ್ರು. ನೀವೇನೇ ಹೇಳಿ ನಾವು ಮನೆಯಲ್ಲಿ ಮಾಡೋದಕ್ಕೂ ಕೂಡ ಈ ದೇವಿಯ ಪ್ರಸಾದ ತಿನ್ನೋದಕ್ಕೂ ಕೂಡ ತುಂಬಾ ವ್ಯತ್ಯಾಸ ಇರುತ್ತೆ. ನಾವು ಮನೆಯಲ್ಲಿ ಎಷ್ಟೇ ಆಡಂಬರವಾಗಿ ಮಾಡಿದ್ರೂ ಕೂಡ ಈ ರುಚಿ ಸಿಗೋದಿಲ್ಲ. ಅದೇ ಅಲ್ವಾ ಅಮ್ಮನ ಪವಾಡ ಅಂತ ಹೇಳೋದು. ನೋಡಿದ್ರಲ್ಲ ಇಷ್ಟೊತ್ತು ಗೊರವನಹಳ್ಳಿ ಮಹಾಲಕ್ಷ್ಮಿ ಸನ್ನಿಧಿಯನ್ನು. ನಿಮಗೂ ಕೂಡ ತಾಯಿ ಒಲಿಲಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಸರ್ವೇ ಜನ ಸುಖಿನೋ ಭವಂತು.